ಸೀನಾ, ಯಾಕೋ ಇವತ್ತು ಇಷ್ಟು ಸಪ್ಪೆ ಆಗಿದೆಯಾ? ಏನು ಮಾಡ್ತೀಯ ಮೀನಾ? ಪರವಾಗಿಲ್ಲ ಕಣೆ. ಎಲ್ಲರೂ ಬಾಯಿಂದ ರುಚಿ ಕಂಡುಹಿಡಿದ್ರೆ ನೀನು ಕಣ್ಣಿಂದ ನೋಡ್ತಾನೆ ಕಂಡುಹಿಡಿದ್ಬಿಟ್ಟಿದ್ಯಾ. ಅದು ಹೇಗೋ ಹೇಳ್ತೀಯಾ? ನೀನು ಹೇಳ್ದಲ್ಲ ಸಪ್ಪೆಗಾಗಿದ್ದೀನಿ ಅಂತ. ನಿನ್ನ ತಲೆ ಒಳಗೆ ಏನಾದ್ರು ಜೇಡಿ ಮೇಲೆ ತುಂಬ್ಕೊಂಡಿದ್ಯಾ? ಏನೋ ಮುಖ ಗಂಟು ಹಾಕೊಂಡು ಕೂತಿದ್ಯಲ್ಲ, ಅದಕ್ಕೆ ಯಾಕೆ ಸಪ್ಪೆ ಆಗಿದ್ಯಾ ಅಂತ ಕೇಳಿದೆ. ಏನು ಮಾಡೋದು ಮೀನಾ, ಊಟದಲ್ಲಿ ಉಪ್ಪೇ ಇಲ್ಲ. ಏನು ನಿಮ್ಮ ಮನೆಯಲ್ಲಿ ಊಟಕ್ಕೆ ಉಪ್ಪು ಹಾಕಲ್ವಾ? ಬೆಳಗ್ಗೆ ಊಟದಲ್ಲಿಲ್ಲ, ಮಧ್ಯಾಹ್ನ ಊಟದಲ್ಲಿಲ್ಲ, ರಾತ್ರಿ ಊಟದಲ್ಲಿಲ್ಲ, ಉಪ್ಪೇ ಇಲ್ಲ. ಹಾಗಿದ್ರೆ ಊಟಕ್ಕೆ ಟೂತ್ ಪೇಸ್ಟ್ ಹಾಕೊಂಡು ತಿನ್ನ, ಆಗ ಉಪ್ಪಾಗುತ್ತೆ. ಟೂತ್ ಪೇಸ್ಟಾ? ಅದೇಗೆ? ಅದು ಹೇಗೆ ಅಂದರೆ ಟೂತ್ ಪೇಸ್ಟಲ್ಲಿ ಉಪ್ಪಿರುತ್ತಲ್ವಾ, ಅದಕ್ಕೆ. ವಾರೇ ಮೇರಾ ಶೇರ್. ಪರವಾಗಿಲ್ಲ ಕಣೆ, ನಿನ್ನ ಹತ್ರ ಒಳ್ಳೊಳ್ಳೆ ಐಡಿಯಾನೇ ಇದೆ. ಅದಿರ್ಲಿ ಕಣೋ, ಊಟ ಸಪ್ಪೆ ಆಗಿದೆ ಅಂತ ನೀನು ಸಪ್ಪೆ ಆಗಿದ್ಯಾ? ನಾನು ಊಟ ಮಾತ್ರ ಅಲ್ಲ, ನನ್ನ ಲೈಫೇ ಸಪ್ಪೆ ಆಗ್ಬಿಟ್ಟೈತೆ. ಲೈಫೇ ಸಪ್ಪೆ ಆಗ್ಬಿಟ್ಟಿದ್ಯಾ? ಹೇಗೋ? ಏನು ಗೊತ್ತಾ, ಮನೇಲಿ ಬೆಳಗ್ಗೆ ಎದ್ದಿದ ತಕ್ಷಣ ಅಮ್ಮನ ಹತ್ರ ಟೀ ಕೊಡಿ ಅಂತ ಹೇಳಿದ್ರೆ ಹೋಗಿ ಹಾಲು ತಗೋಬಾ ಅಂತ ಹೇಳ್ತಾರೆ. ಹಾಲು ಕೊಟ್ರೆ ತಾನೇ ಟೀ ಮಾಡ್ಕೊಡೋದು? ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಕುಡಿಬೇಕು. ಅಂದರೆ ನೀನು ಎದ್ದಿದ ತಕ್ಷಣ ನೀನು ಬೆಡ್ ಪಕ್ಕ ಟೀ ಇಡಬೇಕು ಅಂತ? ಟೀ ಮಾತ್ರ ಅಲ್ಲ, ಇನ್ನೂ ವೆರೈಟಿ ಆಗಿರೋ ಡಿಕಾಷನ್, ಕಷಾಯ ಎಲ್ಲಾನು ಇರಬೇಕು. ಅಲ್ಲ ಕಣೋ, ಟೀ ಜೊತೆ ಇವೆಲ್ಲ ಯಾಕೋಬೇಕು? ಅಯ್ಯೋ, ನನಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನ ಕುಡಿಯೋಕ್ಕೆ. ಇದು ಯಾಕೋ ಅತಿ ಆಯ್ತು ಕಣೋ. ನನಗೆ ಯಾವುದು ಮಿತಿಯಾಗಿರ್ಬಾರ್ದು, ಎಲ್ಲ ಅತಿಯಾಗಿರ್ಬೇಕು. ಸ್ನಾನಕ್ಕೆ ಹೋದ್ರು ಅಲ್ಲೂ ಗೋಳು. ಅಲ್ಲ, ಏನ್ ಗೋಳು ನಿಂದು? ಒಪ್ಪನೆ ಇರ್ತೀಯಲ್ಲ. ಏನ್ ಗೊತ್ತಾ, ಸ್ನಾನಕ್ಕೆ ಹೋದ್ರೆ ಆ ಸಾಬೂನು ಇಷ್ಟೇ ಚಿಕ್ಕದಿರುತ್ತೆ, ಅದನ್ನ ಮೈಗೆಲ್ಲ ಉಚ್ಕೊಳ್ಳೋಕೆ ನಾನು ಎಷ್ಟೆಲ್ಲ ಬ್ಯಾಲೆನ್ಸ್ ಮಾಡಬೇಕು ಗೊತ್ತಾ? ಆಯ್ತು, ಮತ್ತೆ ನಿನ್ಗೆ ಸೋಪ್ ಹೆಂಗಿರ್ಬೇಕು? ಸೋಪ್ ಅಂತ ಹೇಳಿದ್ರೆ ಕೈಗೊಂದು ಸೋಪು, ಕಾಲ್ಗೊಂದು ಸೋಪು, ತಲೆಗೊಂದು ಸೋಪು, ಹೊಟ್ಟೆಗೊಂದು ಸೋಪು, ಮಂಡಿಗೊಂದು ಸೋಪು, ಇಷ್ಟು ಸೋಪ್ ಇರಬೇಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇದು ಅತಿಯಲ್ಲಿ ಅತಿ ಆಯ್ತು ಕಣೋ. ನಾನು ಫಸ್ಟ್ ಹೇಳಿದ್ನಲ್ವಾ, ನಂಗೆ ಯಾವುದು ಮಿತಿಯಲ್ಲಿರಬಾರ್ದು, ಎಲ್ಲ ಅತಿಯಾಗಿರಬೇಕು ಅಂತ. ಅದು ಬಿಟ್ಟಾಕು, ಇನ್ನು ತಿಂಡಿಗೆ ಹೋದ್ರು ಅದೇ ಚಿತ್ರಾನ್ನ, ಅದೇ ಇಡ್ಲಿ, ಅದೇ ವಡೆ, ಅದೇ ಪೊಂಗಲ್. ಅಷ್ಟು ಸಾಲದಾ? ಇನ್ನೇನಿರ್ಬೇಕು? ಇನ್ನೇನಿರ್ಬೇಕು ಅಂತ ಕೇಳ್ತೀಯ? ತಟ್ಟೆ ತುಂಬ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೀನೀಸ್, ಜಪಾನೀಸ್ ಎಲ್ಲಾನು ಇರಬೇಕು. ಅಲ್ಲ ಕಣೋ, ತಿಂಡಿಗೆ ಇಷ್ಟು ವೆರೈಟಿ ಇರಬೇಕಾ? ಇರಲೇಬೇಕು. ಅಲ್ಲ ಕಣೋ, ತಿಂಡಿಗೆ ಇಷ್ಟು ವೆರೈಟಿ ಇರ್ಬೇಕಾರೆ ಇನ್ನು ಊಟಕ್ಕಿನ್ನ ಎಷ್ಟು ವೆರೈಟಿ ಇರಬೇಡ. ಅಯ್ಯೋ, ಅದು ಕೇಳ್ತೀಯಲ್ಲ, ಅದು ನೆಕ್ಸ್ಟ್ ಲೆವೆಲ್ಲು. ಅದು ಸರಿ, ನೀನೇಕೆ ಇಷ್ಟೊಂದು ಬೆವರ್ತಿದ್ಯಾ? ಅದು ಏನು ಇಲ್ಲ ಕಣೋ. ಇಷ್ಟು ಚಳಿಗೆ ಬಂದಿದ್ಯಾ, ಹಿಂಗ್ ಬೆವರ್ತಿದ್ಯಾ ಅಂದ್ರೆ ಏನೋ ಆಗಿದೆ. ಏನು ಹೇಳು? ನೀನ್ ನೋಡಕ್ಕೆ ಓಡೋಡ್ಕೊಂಡು ಬಂದಲ್ಲ, ಅದಕ್ಕೆ ಕಣೋ. ಓ ಹಂಗ, ಸರಿ. ಅಲ್ಲ ಕಣೋ, ಈ ನಿನ್ ದುರಾಸೆಗೆ ಮದ್ವೆ ಆಗೋ ಹುಡುಗಿ ಕತೆ ಗೋವಿಂದ. ಯಾಕೆ ಮೀನಾ? ಯಾಕೆ ಅಂದ್ರೆ ನೀನೊಂದು ಮದ್ವೆ ಮಾಡ್ಕೊಂಡ್ರೆ ಅರ್ಧ ಜೀವನ ಅಡುಗೆ ಮನೆಯಲ್ಲೇ ಕಳೆಯುತ್ತೆ. ಸತ್ಯ, ನಾನಂತೂ ಪತ್ಯವಾದೆ. ನೀನೇನ್ ಬಚ್ಚೋಬೋದೆ? ಹೇಗೆ ಅಂದ್ರೆ, ಏನೋ ನಮ್ ಸೀನಾ ತುಂಬಾ ಜಾಣ ಅಂತ ಅನ್ಕೊಂಡಿದ್ದೆ. ಲವ್ ಮಾಡ್ತಾ ಇದ್ದೆ, ಆದ್ರೆ ನೀನ್ ಹೇಳೋದೆಲ್ಲ ನೋಡಿ ಲವ್ವೇ ಹೊಲ್ಟೋಯ್ತು ನಿನ್ ಮೇಲೆ. ನೀನ್ ನನ್ನ ಲವ್ ಮಾಡ್ತೀನಿ, ನೀನು ಪ್ರಪೋಸ್ ಮಾಡಿದ್ರು ನಾನು ನಿನ್ನನ್ನು ಒಪ್ಕೋತಾ ಇಲ್ಲ. ನೀನು ಇನ್ನೂ ಓಲ್ಡ್ ಮಾಡಲ್ಲೋ. ಲವ್ ಜೀವನದಲ್ಲಿ ಆಸೆ ಇರಬೇಕು ಕಣೋ, ದುರಾಸೆ ಅಲ್ಲ. ನಾನು ಹೇಳಿದ್ನಲ್ಲ, ನನ್ಗೆಲ್ಲನೂ ಜಾಸ್ತಿನೇ ಬೇಕು ಅಂತ. ನಾನು ಹುಟ್ಟಿರೋದೆ ಹಂಗೆ, ಏನು ಮಾಡೋದು? ನೋಡು, ನೀನು ರಾಂಗ್ ಟೈಮಲ್ಲಿ ರಾಂಗ್ ಮದರ್ ಹೊಟ್ಟೆಲಿ ರಾಂಗ್ ಅಲ್ಲಿ ಹುಟ್ಟಿದ್ಯಾ. ಅದಕ್ಕೆ ನೀನು ಶ್ರೀಮಂತರು ಮನೆಯಲ್ಲೇ ಹುಟ್ಟಿರ್ಬೇಕು. ನೀನು ಹೇಳ್ತಾ ಇರೋದು ಕರೆಕ್ಟು ಮೀನಾ, ಆದ್ರೆ ಏನು ಮಾಡೋದು, ಈಗ ಹುಟ್ಟಾಗಿದೆಯಲ್ಲ. ನೋಡ, ಈ ಜನ್ಮದಲ್ಲಿ ನಿನಗೆ ಶ್ರೀಮಂತಿಕೆ ಅನ್ನೋದೇ ಸಿಗೋದು ಕಷ್ಟ. ಅದಕ್ಕೆ ಸತ್ತೋಗ್ಬಿಡು. ಖಿಲಾಡಿ ಜೋಡಿ.